ಬಿಡೋದು. ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್. ಒಳ್ಳೆ ಅಲ್ಲ. ಏನಕ್ಕೆ? ಒಬ್ಬರ್. ಹೇಳಿದ್ರೆ? ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಅದ್ ಬಿಡೋದು. ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್. ಒಳ್ಳೆ ಅಲ್ಲ. ಏನಕ್ಕೆ? ಒಬ್ಬರ್. ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಅದ್ ಬಿಡೋದು. ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್. ಒಳ್ಳೆ ಅಲ್ಲ. ಏನಕ್ಕೆ? ಒಬ್ಬರ್. ಹಿಂಗೆ ಮಾಡಿದಾನೆ ಆ್ಯಕ್ಷನು. ನಾವು ನಿಮ್ಮ ಹಬ್ಬಕ್ಕೆ ಬರೋದಿಲ್ಲ, ನಮ್ಮ ಹಬ್ಬಕ್ಕೆ ಏನಕ್ಕೆ ನೀವು ಬರ್ತಾ ಇದ್ದೀರಾ ಅಂತ ನಾವು ಗಾಡಿಯಿಂದ ಇಳ್ತೀರಿ ಸರ್ ಅಷ್ಟೇ. ಇಳಿದ ತಕ್ಷಣ ಗಾಡಿ ಟ್ರಾಫಿಕ್ ಆಯ್ತಾ ಇದೆ ಅಂದ್ಬಿಟ್ಟು ನಾವು ಸೈಡ್ಗೆ ಹಾಕೋಕೆ ಹೋದೆ, ಹಿಂದೆಯಿಂದ ಬಂದ್ಬಿಟ್ಟು ನಮ್ಮ ತಲೆಗೆ ಹೊಡೆದಿದ್ದಾನೆ. ತಿರ್ಗಾ ನಮ್ಮ ಫ್ರೆಂಡ್ಗೆ ಮೂಗುಗೆ ಹೊಡೆದಿದ್ದಾರೆ, ಇನ್ನೊಬ್ಬನಿಗೆ ಕಾಲಿಗೆಲ್ಲ ಹೊಡೆದಿದ್ದಾರೆ. ಅವ್ನ ಕಾಲಿಗೆ ಏನೂ ಆಗಿಲ್ಲ, ಬರೀ ಮೂಗುಗೆ ಅವ್ನಿಗೆ ಬ್ಲಡ್ಡು ಜಾಸ್ತಿ ಬರ್ತದೆ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ. ಮೇನ್ ಅಕ್ಯೂಸ್ ಬಂದುಬಿಟ್ಟು ಫರ್ಮಾನ್ ಅಂತ ಹೇಳಿಬಿಟ್ಟು, ಮತ್ತು ಇನ್ನೊಬ್ಬ ಸಮೀರ್ ಅಂತ ಹೇಳಿ, ಮತ್ತು ಇನ್ನೂ 2 ಜನ ಮೈನರ್ ಹುಡುಗರಿದ್ದಾರೆ. ಸೊ ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತಾ ಇದ್ದೀವಿ. 2 ಜನ ಯಾರು ಮೇಜರ್ ಇದ್ದಾರೆ ಅವರು ನಾವು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ. ಮತ್ತು 2 ಜನ ಮೈನರ್ ಇರೋರಿಗೆ ನಾವು ಜೆ ಬೋರ್ಡ್ಗೆ ಪ್ರೊಡ್ಯೂಸ್. ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ ಇದೆ. ತಕ್ಷಣ ಆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು. ಅಲ್ಲಿ 5-6 ಜನ ಹುಡುಗರು ಇದ್ರು ಅನ್ನುವಂಥದ್ದನ್ನು ರಾಹುಲ್ ಮತ್ತು ಪವನ್ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು, ಕಾನೂನಿನಂತೆ ಕ್ರಮ. ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಅದ್ ಬಿಡೋದು. ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್. ಒಳ್ಳೆ ಅಲ್ಲ. ಏನಕ್ಕೆ? ಒಬ್ಬರ್. ಹೇಳಿದ್ರೆ? ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಅದ್ ಬಿಡೋದು. ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್. ಒಳ್ಳೆ ಅಲ್ಲ. ಏನಕ್ಕೆ? ಒಬ್ಬರ್. ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಅದ್ ಬಿಡೋದು. ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್. ಒಳ್ಳೆ ಅಲ್ಲ. ಏನಕ್ಕೆ? ಒಬ್ಬರ್.